ಅದಿನ್ನು ಪುಟ್ಟ ಕಂದಮ್ಮ. ತಾಯಿಯೊಂದಿಗೆ ಸ್ವಚ್ಛಂದವಾಗಿ ಆಟವಾಡಿಕೊಂಡಿದ್ದ ಆ ಕಂದಮ್ಮ ಕರೆಂಟ್ ಶಾಕ್ನಿಂದಾಗಿ ತಾಯಿಯೊಂದಿಗೆ ಅದು ಕೂಡ ಸಾವನ್ನಪ್ಪಿದೆ. ಇದನ್ನ ನೋಡಿ ಇಡೀ ಗ್ರಾಮವೇ ಮಮ್ಮರ ಮರುಗಿದ್ದು ಶಾಸ್ತ್ರೋಕ್ತವಾಗಿ ತಾಯಿ ಮಗುವಿನ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪಿದ ತಾಯಿ ಮಗು ಮುಷ್ಯಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದ ಗ್ರಾಮಸ್ಥರು. ದಾವಣಗೆರೆ ಸಮೀಪದ ಹಳೆ ಕುಂದವಾಡ ಗ್ರಾಮದಲ್ಲಿ ನಡೆದ ಘಟನೆ. ಹೀಗೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ ಮುಷ್ಯಗಳಿಗೆ ಮನುಷ್ಯನ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿರುವ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಸಮೀಪದ ಹಳೆ ಕುಂದವಾಡ ಗ್ರಾಮದಲ್ಲಿ. ಹೌದು, ಕುಂದವಾಡ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ತಾಯಿ ಹಾಗೂ ಮರಿಮುಷ್ಯಗಳಿದ್ದವು. ತಾಯಿಯೊಂದಿಗೆ ಮರಿಮುಷ್ಯ ತುಂಟಾಟವಾಡುತ್ತಾ ಸ್ವಚ್ಛಂದವಾಗಿ ಆಟವಾಡುತ್ತಿತ್ತು. ಆದರೆ ಇಂದು ಮುಂಜಾನೆ ವಿದ್ಯುತ್ ಕಂಬ ಏರಿದ ತಾಯಿ ಮುಷ್ಯಗೆ ಕರೆಂಟ್ ತಗಲಿದೆ. ಇದರಿಂದಾಗಿ ತಾಯಿಯ ಕಂಕಳದಲ್ಲಿದ್ದ ಮಗು ಮುಷ್ಯಗೂ ಕರೆಂಟ್ ತಗಲಿ ಇದೀಗ ತಾಯಿ ಹಾಗೂ ಮರಿಮುಷ್ಯಗಳೆರಡು ಸಾವನ್ನಪ್ಪಿದ್ದು ಘಟನೆ ನೋಡಿದ ಇಡೀ ಹಳೆ ಕುಂದವಾಡ ಗ್ರಾಮಸ್ಥರು ಮಮ್ಮರ ಮರುಗಿದರು. ಈ ಪ್ರಾಣಿಗಳು ಇಲ್ಲೇ ವಾಸ ಮಾಡ್ತಾ ಇದ್ವು. ಆಕಸ್ಮಿಕವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಜಿಗಿಯಲು ಯತ್ನಿಸಿದಾಗ ಅದರ ಶಾಕಿಗೆ ಒಂದು ಮಗು ಒಂದು ತಾಯಿ ಎರಡೂ ಮೃತಪಟ್ಟಿದ್ದರಿಂದ ಇಡೀ ಜನಗಳಲ್ಲಿ ದುಃಖವನ್ನು ತಡೆಯಲಾರದೆ ಭಾಳ ಸಂಕಟದಿಂದ ಎಲ್ಲರೂ ಸ್ಮರಣಿಸಿ ನಾವು ಅಂತ್ಯ ಸಂಸ್ಕಾರ ಮಾಡಲೇಬೇಕಂತ ಒಂದು ಹಿಂದೂ ಸಂಪ್ರದಾಯದ ವಿಧಿ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕಂತ ಎಲ್ಲ ನಮ್ಮ ಹಿರಿಯರು ಹೇಳಿದರು. ಅವರಿಗೆ ಮನ್ನಣೆ ಕೊಟ್ಟು ನಾವು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸಾವನ್ನಪ್ಪಿದ ತಾಯಿ ಹಾಗೂ ಮರಿಮುಷ್ಯವನ್ನು ಗ್ರಾಮಸ್ಥರು ಗ್ರಾಮದ ಮಧ್ಯಭಾಗಕ್ಕೆ ತಂದು ಅವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಅವುಗಳ ಮೃತದೇಹವನ್ನು ಗ್ರಾಮದ ಹೊರಭಾಗದಲ್ಲಿರುವ ದಾಸಪ್ಪನ ದೇವಸ್ಥಾನ ಬಳಿ ತಂದು ಮನುಷ್ಯರಿಗೆ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡುತ್ತಾರೋ ಅದೇ ರೀತಿ ವಿಧಿವಿಧಾನಗಳ ಮೂಲಕ ಅವುಗಳ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಬೆಳಗಿನ ಒಂದು ಸುಮಾರು 6-7 ಗಂಟೆ ಇರ್ಬೋದು. ಇಲ್ಲಿ ಒಂದು ಏನು TC ಕಂಬ ಇದೆಯಲ್ಲ, ಅದರಲ್ಲಿ ಒಂದು ತಾಯಿ ಮತ್ತು ಒಂದು ಕೋತಿ ಮಂಗ ಒಂದು ಹಾರಿ ಬರಬೇಕಾದ್ರೆ ಒಂದು ಬಾಲ ಟಚ್ ಆಗಿ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದೆ. ಇದೇ ರೀತಿಯಲ್ಲಿ ಸಾವನ್ನಪ್ಪಿದ್ದನ್ನು ನೋಡಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಒಂದಾಗಿ ಸುಮಾರು ಒಂದು 100-150 ಜನ ಸೇರಿಕೊಂಡೆಲ್ಲ ತಮ್ಮದೇ ವೈಯಕ್ತಿಕ ಅಮೌಂಟ್ನಲ್ಲಿ ಒಂದು ತಮ್ಮ ಕೈಲಾದಷ್ಟು 10-20 ರೂಪಾಯಿ ಎಷ್ಟರ ಆಗಲಿ ಕೊಟ್ಟು ಅದರ ಅಂತ್ಯಕ್ರಿಯೆ ಮಾಡ್ಬೇಕಂತಂದೆಲ್ಲ ನಾವು ಗ್ರಾಮಸ್ಥರೆಲ್ಲ ಒಂದಾಗಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಹಮ್ಮಿಕೊಂಡಿದ್ದಾರೆ. ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದಾಸಪ್ಪನ ಗುಡಿ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಜಾಗ ಮಾಡಿಬಿಟ್ಟು ಅಲ್ಲಿ ಎರಡು ತಾಯಿ ಮತ್ತು ಮಗುವನ್ನು ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಒಂದು ತೆಂಗಿನ ಮರ ನಟ್ಟು ಒಂದು ವಿಶೇಷವಾದ ಒಂದು ಬಂದಂಥ ಹಣವನ್ನೆಲ್ಲ ದೇವಸ್ಥಾನದ ಉಂಡಿಗೆ ಹಾಕಿ ಒಂದು ಒಳ್ಳೆ ಕಾರ್ಯಕ್ಕೆ ಭಾಗಿಯಾಗಿಲ್ಲ ಅಂತ ನಾವೆಲ್ಲ ಗ್ರಾಮಸ್ಥರೆಲ್ಲ ಅಂದ್ಕೊಂಡಿದ್ದೀವಿ. ಮನುಷ್ಯರಿಗೆ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಪ್ರಾಣಿಗಳು ಸಹ ಯಾವುದೇ ಅಲ್ಲ, ಅದು ಆಂಜನೇಯನ ಸ್ವರೂಪರಾದಂಥ ಶ್ರೀ ಮಾರುತಿ ಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ನಾವು ಒಂದು ಊರ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಥರ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ಬೇಕಂತ ನಮ್ಮೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಇವತ್ತು ಸಂಕಲ್ಪ ಮಾಡಿದ್ದೀವಿ. ಇಂದು ಬೆಳಗ್ಗೆ 6-6:30 ಸುಮಾರು ಮಂಗಗಳು ಭಾಳ ಅಷ್ಟು ಜೊತೆ ಬಂದಾಗ ಆಕಸ್ಮಿಕವಾಗಿ ಈ ಮುಷ್ಯಗಳು ತಾಯಿ ಮಗಳು ಈ ಕಂಬ TCಗೆ ಬಿದ್ದಿದ್ದವು. ಅವು ಕರೆಂಟ್ ಹೊಡೆದು ಶಾಕಾಗಿ ಸ್ಥಳ ಎಲ್ಲ ಸತ್ತವು, ಮೃತರಾಗಿರ್ತವೆ. KBR ಬಂದು ಅವನ್ನ ಎರಡನ್ನು ತಳಗಿಳಿಸಿದ ಮೇಲೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ಗುರುಮೂರ್ತಣ್ಣರ ಸಹಾಯದೊಂದಿಗೆ ಎಲ್ಲ ಕಾರ್ಯಕರ್ತರು ಸೇರಿ ಹಿಂದೂ ಸಂಪ್ರದಾಯ ಒಂದು ವ್ಯಕ್ತಿ ಯಾವ ರೀತಿ ಮೃತಪಟ್ಟಿರ್ತಾರೋ ಆ ರೀತಿಯಾಗಿ ಹಿಂದೂ ಸಂಪ್ರದಾಯದಂತೆಯೇ ಈ ಅಂತ್ಯ ಸಂಸ್ಕಾರ ಮಾಡ್ಬೇಕಂತಂದೇಳಿ ನಿರ್ಧರಿಸಿ ಎಲ್ಲರ ಹತ್ರನೂ ಧನ ಸಹಾಯ ಪಡ್ಕೊಂಡು ಈ ಅಂತ್ಯ ಸಂಸ್ಕಾರವನ್ನು ದಾಸಪ್ಪನ ಗುಡಿ ಆವರಣದಲ್ಲಿ ನಡೆಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಯಾವುದೇ ರೀತಿಯಾದ ಸೇಫ್ಟಿ ಇಲ್ಲ ಊರಿನಲ್ಲಿ. ಗುಂಡಿ ತೆಗೆದ್ರೂ ಯಾವುದೇ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ವಿದ್ಯುತ್ ಕಂಬಗಳಿಗೆ ಮರ ಗಿಡಗಳು ಟಚ್ ಆದ್ರೂ ಯಾರು ಬರ್ತಾ ಇಲ್ಲ. ಈಗ ಆಲ್ರೆಡಿ ಗಣೇಶನ ಗುಡಿಯಲ್ಲಿ ತೆಂಗಿನ ಮರದ ಗರಿಗಳು ಬಿದ್ದು ನಮ್ಮ ಗಣೇಶನ ದೇವಸ್ಥಾನಕ್ಕೆ 3-4 ದಿನ ಕರೆಂಟ್ ಇಲ್ಲ. ಅದನ್ನು ಯಾರು ಗಮನ ಹರಿಸ್ತಾ ಇಲ್ಲ. ಈ ಥರ ತೊಂದರೆ ಆಗ್ತಾಯಿದ್ದಾವೆ. ಜನಪ್ರತಿನಿಧಿಗಳಾಗಲಿ KBR ಆಗಲಿ ಯಾವ ರೀತಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯಮಾಡಿ ಇಂಥ ಅನಾಹುತಗಳು ಈಗ ಪ್ರಾಣಿಗಳಿಗೆ ಇದಾವೆ, ಈ ರೀತಿ ಮನುಷ್ಯರುಗಳಿಗೆ ಆಗಬಾರ್ದಂತ ನಾವು ಮನವಿ ಮಾಡ್ಕೊತಿದ್ದೇವೆ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿ ನಿಮ್ಮ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಹಳೆ ಕುಂದವಾಡ ಗ್ರಾಮದಲ್ಲಿ ತಾಯಿ ಹಾಗೂ ಮರಿಮುಷ್ಯ ಸಾವು ಕಂಡು ಇಡೀ ಗ್ರಾಮವೇ ಮರುಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್,
ಒನ್ ಕನ್ನಡ ನ್ಯೂಸ್ ದಾವಣಗೆರೆ.